ಹಾಯ್ ಹಲೋ ನಮಸ್ಕಾರ. ಮತ್ತೊಮ್ಮೆ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಶಾರ್ಟ್ ಜರ್ನಿಯಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಒಂದು ಕಡೆ ಇತಿಹಾಸ ಹಾಗೆ ಉಳ್ಕೊಂಡು ಹೋಗುತ್ತೆ, ಇನ್ನೊಂದು ಕಡೆ ಹೊಸ ಇತಿಹಾಸ ಸೃಷ್ಟಿಯಾಗ್ತದೆ. ಸೊ ಬನ್ನಿ, ಇವತ್ತು ಒಂದು ಎಕ್ಸೈಟಿಂಗ್ ಜರ್ನಿ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಮ್ಮ ಚಾಮುಂಡಿ ಎಕ್ಸ್ಪ್ರೆಸ್ನ ಲಾಸ್ಟ್ ICF ರನ್ ಇವತ್ತಿಗೆ. ನಾಳೆಯಿಂದ ಹೊಸದಾಗಿರುವಂತಹ LHB ಕೋಚಸ್ಗಳು ಇದಕ್ಕೆ ಕೊಡ್ತಾರೆ. ಒಂದು ಫ್ರೆಶ್ ಲುಕ್ ಇರುತ್ತೆ ನಮ್ಮ ಚಾಮುಂಡಿ ಎಕ್ಸ್ಪ್ರೆಸ್ಗೆ. ಸೇಫ್ಟಿ ವೈಸ್ ಆಗಲಿ ಮತ್ತು ಸ್ಪೀಡ್ ವೈಸ್ ಆಗಲಿ ಎಲ್ಲನೂ ಸಹ ಚೂರು ಅಪ್ಗ್ರೇಡ್ ಆಗುತ್ತೆ. ಸೇಫ್ಟಿ ವೈಸ್ ಅಂತೂ ಸಖತ್ತಾಗಿ ಅಪ್ಗ್ರೇಡ್ ಆಗುತ್ತೆ, ಸ್ಪೀಡ್ ಅಂತೂ ಸ್ವಲ್ಪ ಹಾಗೆ ಇರುತ್ತೆ. ನೋಡಿ, ರಾಜ್ಯರಾಣಿ ಮತ್ತು ಚಾಮುಂಡಿ ಎಕ್ಸ್ಪ್ರೆಸ್ ರೇಕ್ ಶೇರಿಂಗ್ ಇದು. ಇವತ್ತು ಲಾಸ್ಟ್ ಚಾಮುಂಡಿ ಎಕ್ಸ್ಪ್ರೆಸ್ ಆಗಿ ಹೋಗುತ್ತೆ. ನಾಳೆ ಫಸ್ಟ್ LHB ರನ್ ಜೊತೆ ಚಾಮುಂಡಿ ಎಕ್ಸ್ಪ್ರೆಸ್ ಆಗಿ ಮೈಸೂರಿಂದ ಬರುತ್ತೆ. ಸೊ ನೋಡಿ, ಇದೇ ನಮ್ಮ ಲೊಕೊಮೋಟಿವ್ 39428 ಕೃಷ್ಣಾಜಪುರಂನ ಐರಾವತ ನಮ್ಮನ್ನು ಲೀಡ್ ಮಾಡ್ತಿದೆ. ಫೀಮೇಲ್ ALP ಅವರು ಸಹ ನಮಗೆ ಇವತ್ತು ಜರ್ನಿನಲ್ಲಿ ಇರ್ತಾರೆ. ಎಂಡ್ ಟು ಎಂಡ್ ಸೇಮ್ ಲೊಕೊಮೋಟಿವ್ ಇರುತ್ತೆ, ಸೇಮ್ ಕ್ರ್ಯೂ ಸಹ ಇವತ್ತು ನಮಗೆ ಇರ್ತಾರೆ. ಚಾಮುಂಡಿ ಎಕ್ಸ್ಪ್ರೆಸ್ ಒನ್ ಲಾಸ್ಟ್ ಟೈಮ್ ICF ಕೋಚ್ ಜೊತೆ ಮೈಸೂರು ಕಡೆಗೆ ಹೊರಟಿದೆ. ಚಾಮುಂಡಿ ಎಕ್ಸ್ಪ್ರೆಸ್ ಪ್ಲಸ್ ರಾಜ್ಯರಾಣಿ ಎಕ್ಸ್ಪ್ರೆಸ್ ಎರಡೂ ಸಹ ಇವತ್ತಿಗೆ ಲಾಸ್ಟ್ ICF ಮುಗೀತು. ಹೇಳ್ದಂಗೆ ಹೊರಟಿದ್ದೀವಿ ಫಾರ್ ಒನ್ ಲಾಸ್ಟ್ ಟೈಮ್. ಚಾಮುಂಡಿ ಎಕ್ಸ್ಪ್ರೆಸ್ ತನ್ನ ICF ಅವತಾರದಲ್ಲಿ ಮೈಸೂರು ಕಡೆಗೆ ಹೊರಟಿದೆ. ನಾಳೆ ಅಂದರೆ ಬುಧವಾರ ಏನಿದೆಯೋ, ಬುಧವಾರದಿಂದ ಮೈಸೂರು ಕಡೆಯಿಂದ ಫಸ್ಟ್ LHB ರನ್ ಇರುತ್ತೆ ಚಾಮುಂಡಿ ಎಕ್ಸ್ಪ್ರೆಸ್ಗೆ. ಚಾಮುಂಡಿ ಎಕ್ಸ್ಪ್ರೆಸ್ ಬೆಂಗಳೂರಿಗೆ ಬರುತ್ತೆ, ಬೆಂಗಳೂರಿಂದ ರಾಜ್ಯರಾಣಿ ಹೋಗುತ್ತೆ. ಸೊ ರಾಜ್ಯರಾಣಿಗೆ ಎಕ್ಸ್ಪ್ರೆಸ್ ಸಹ ನಾಳೆ ಫಸ್ಟ್ LHB ರನ್ ಇರುತ್ತೆ. ಸೊ ICF ಹೋಗೋದ್ರಿಂದ ರೈಲ್ ಫ್ಯಾನ್ಸ್ಗಳಿಗಂತೂ ದುಃಖ ಆಗೇ ಆಗುತ್ತೆ. ಸಾಮಾನ್ಯ ಜನರಿಗೆ ಒಂದು ಅಪ್ಗ್ರೇಡೆಡ್ ಫೀಚರ್ಸ್ಗಳಿರುವಂತಹ LHB ಕೋಚಸ್ಗಳು ಅವ್ರಿಗೆ ಸಿಗುತ್ತೆ. ಸೊ ಒನ್ಸ್ ಈ ಕೋಚಸ್ ಎಲ್ಲ ರಿಟೈರ್ ಆದಮೇಲೆ, ಅಂದರೆ ನಾಳೆ ಇವತ್ತು ಲಾಸ್ಟ್ ರಿಟೈರ್ ಆಗುತ್ತೆ, ಏನು ಮಾಡ್ತಾರೆ ಈ ಕೋಚಸ್ಗಳು? ಸೊ ಫಿಟ್ಟಾಗಿರುವಂತಹ ಕೋಚಸ್ಗಳನ್ನೆಲ್ಲ ಬೇರೆ ಯಾವ್ಯಾವ್ದು ICF ಟ್ರೈನ್ಸ್ ಇರುತ್ತೋ ಅದುಗಳಿಗೆ ಕೊಡ್ತಾರೆ. ಮತ್ತು ಜನರಲ್ ಕೋಚಸ್ ಆಗಿ ಈ ಕೋಚಸ್ಗಳನ್ನೆಲ್ಲ ಕನ್ವರ್ಟ್ ಮಾಡ್ಕೊತಾರೆ ಯಾವ್ಯಾವ ಟ್ರೈನ್ಸಿಗೆ ಬೇಕೋ ಅದಕ್ಕೆಲ್ಲ. ಆಮೇಲೆ ಯಾವ್ಯಾವ್ದು ಇನ್ನೂ ಸರ್ವಿಸಲ್ಲಿ ಇನ್ನೂ ಓಡಿಸ್ಬೋದು ಅಂತ ಇರುತ್ತೋ ಆ ಕೋಚಸ್ನೆಲ್ಲ NMG ರೇಕ್ಸ್ ಅಂತ ಕರೀತಾರೆ. ಗೂಡ್ಸ್ ಗಾಡಿ, ಆ್ಯಕ್ಚುಲಿ ಅದು ಗೂಡ್ಸ್ ಗಾಡಿಗಳಿಗೆ ಕನ್ವರ್ಟ್ ಮಾಡ್ತಾರೆ. ಸೊ ಇವುಗಳನ್ನೆಲ್ಲ ರಿಟೈರ್ ಮಾಡಿದ ತಕ್ಷಣ ಇದನ್ನೆಲ್ಲ ಸ್ಕ್ರ್ಯಾಪ್ ಮಾಡ್ತಾರೆ ಅಂತ ಇಲ್ಲ, ಯೂಸ್ ಮಾಡ್ಕೊತಾರೆ. ಎಷ್ಟಾಗುತ್ತೋ ಅಷ್ಟು ಹಿಂಡ್ತಾರೆ, ರಸನೆಲ್ಲ ತೆಗೆದು ಆದಮೇಲೆ ಇದನ್ನೆಲ್ಲ ಡಿಸ್ಕಾರ್ಡ್ ಅಂದರೆ ಸ್ಕ್ರ್ಯಾಪ್ ಮಾಡ್ತಾರೆ. ಅಲ್ಲಿವರೆಗೂ ಇದನ್ನು ಸರ್ವಿಸಲ್ಲಿರುತ್ತೆ. ಬಟ್ ಚಾಮುಂಡಿ ಎಕ್ಸ್ಪ್ರೆಸ್ ಜೊತೆ ಅಥವಾ ರಾಜ್ಯರಾಣಿ ಎಕ್ಸ್ಪ್ರೆಸ್ಗಳ ಜೊತೆ ಇದು ಸರ್ವಿಸಲ್ಲಿ ಇನ್ನು ಮುಂದೆ ಕಾಣೋದಿಲ್ಲ.
ಕುಡ್ಲೂರು ಪೋರ್ಟ್. ಒಂದು ಒಳ್ಳೆ ಡಿಸೆಂಟ್ ರೇಂಜ್ ಆಫ್ ಬೋರ್ಡಿಂಗ್ ಅಂತಲೇ ಕನ್ಸಿಡರ್ ಮಾಡ್ಕೋಬೋದು. ಚಾಮುಂಡಿ ಎಕ್ಸ್ಪ್ರೆಸ್ ಹೆಂಗಂದರೆ ಮೈಸೂರು ಜನ ಆಗಲಿ ಅಥವಾ ಮಂಡ್ಯ ಜನರಾಗಲಿ ಯಾರೇ ಬೆಂಗಳೂರಿಗೆ ಬರಬೇಕು, ಅದು ಅರ್ಲಿ ಮಾರ್ನಿಂಗಿಂದ ಬೆಂಗಳೂರು ಬಂದು ಬೆಂಗಳೂರಲ್ಲಿ ಕೆಲಸ ಮಾಡ್ಬಿಟ್ಟು ವಾಪಸ್ ಹೋಗಬೇಕು ಅಂದರೆ ಈ ಟ್ರೈನನ್ನು ಚೂಸ್ ಮಾಡ್ಕೊತಾರೆ. ಬೆಳಗ್ಗೆ ಎದ್ದ ತಕ್ಷಣ ಪಡುತ್ತದೆ ಯಾವ ಟ್ರೈನಲ್ಲಿ ಹೋಗೋಣ ಅಂತ ಹೇಳಿದ್ರೆ ನಡೀಲ ಚಾಮುಂಡಿ ಎಕ್ಸ್ಪ್ರೆಸ್ಸಲ್ಲಿ ಹೋಗೋಣ ಅಂತಲೇ ಫಸ್ಟು ಬಾಯಿಂದ ಬರೋದು ಅವ್ರಿಗೆ. ಯಾಕಂದರೆ ಬೆಳಗ್ಗೆ 6 ಗಂಟೆಗೇನೋ ಹೊರಡುತ್ತೆ, ಮತ್ತು ನೀವು ಆಲ್ಮೋಸ್ಟ್ 9:30 ಅಷ್ಟೊತ್ತಿಗೆ ಬರ್ತೀರಾ. ಮೆಟ್ರೋ ಹತ್ಕೊಂಡಾಗಲಿ ಅಥವಾ ಏನೋ ಲಾಸ್ಟ್ ಮೈಲ್ ಕನೆಕ್ಟಿವಿಟಿಯಿಂದ ಆರಾಮಾಗಿ ಕಂಪ್ನಿಗಳಿಗೆ ಅಥವಾ ಅವ್ರು ಎಲ್ಲೆಲ್ಲಿ ಕೆಲಸ ಮಾಡ್ತಾವ್ರಿಗೆ 10 ಗಂಟೆ 10:30 ಅಷ್ಟೊತ್ತಿಗೆ ಆರಾಮಾಗಿ ರೀಚ್ ಆಗ್ಬೋದು. ಸೊ ಅದಕ್ಕೆ ಆ ಒಂದು ಮೈಸೂರು ಜನರಿಗೆ ಅಥವಾ ಮಂಡ್ಯ ಜನರಿಗೆ ಫೇವ್ರೆಟ್ ಟ್ರೈನ್ಸಲ್ಲಿ ಈ ಒಂದು ಚಾಮುಂಡಿ ಎಕ್ಸ್ಪ್ರೆಸ್.
ಹೇಳೋದಾದರೆ ರಾಮನಗರನಲ್ಲೇ ನಾನು ಹೇಳ್ಕೊಂಡಿದ್ದೀನಿ. ಚಾಮುಂಡಿ ಎಕ್ಸ್ಪ್ರೆಸ್ ತನ್ನ ಕೊನೆ ICF ರನ್, ಒಂದು ಕೊನೆ ಬಾರಿಗೆ ICF ರನ್ ಜೊತೆಗೆ ಮೈಸೂರು ಕಡೆಗೆ ಹೊರಟಿದೆ. ಕೋಚಸ್ಗಳು ಚೇಂಜ್ ಆಗುತ್ತೆ, ಇಂಟೀರಿಯರ್ ಸಹ ಚೇಂಜ್ ಆಗುತ್ತೆ, ಕಂಫರ್ಟ್ ಲೆವೆಲ್ ಜಾಸ್ತಿ ಆಗುತ್ತೆ, ಸೇಫ್ಟಿ ಲೆವೆಲ್ ಇನ್ನೂ ಜಾಸ್ತಿ ಆಗುತ್ತೆ. ಬಟ್ ಆ ಒಂದು ಲವ್ ಏನಿದೆಯೋ ನಮಗೆ ಚಾಮುಂಡಿ ಎಕ್ಸ್ಪ್ರೆಸ್ ಮೇಲೆ, ಅದು ಹಾಗೆ ಇರುತ್ತೆ. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತಲೇ ಕನ್ಸಿಡರ್ ಮಾಡ್ಕೋಬೋದು. ಸರಿ ಬನ್ನಿ, ಇವಾಗ ಫಸ್ಟ್ LHP ರನ್ ಕಡೆ ಹೋಗೋಣ. ಬನ್ನಿ ತೋರಿಸ್ತೀನಿ ಫಸ್ಟ್ LHP ರನ್ ಚಾಮುಂಡಿ ಎಕ್ಸ್ಪ್ರೆಸ್. ಸೊ ನೆನ್ನೆ ಹೇಳ್ದಂಗೆ ಇವತ್ತು ಚಾಮುಂಡಿ ಎಕ್ಸ್ಪ್ರೆಸ್ನ ಒಂದು ಹೊಸ ಅಧ್ಯಾಯ ಶುರುವಾಗುತ್ತೆ, ಅದೇ LHP ರನ್. ಸೊ ಬಂದಿದ್ದೀನಿ ಬಿಡದಿ ರೈಲ್ವೆ ಸ್ಟೇಷನ್ ಹತ್ರ. ಇಲ್ಲಿಂದ ಬೆಂಗಳೂರವರೆಗೂ ಟ್ರಾವೆಲ್ ಮಾಡ್ತೀನಿ. ಗೊತ್ತು, ತುಂಬ ಅಂದರೆ ತುಂಬ ಶಾರ್ಟ್ ಜರ್ನಿ, ಹಾರ್ಡ್ಲಿ 40 ಕಿಲೋಮೀಟರ್ಸನ್ನು ಬರುತ್ತಷ್ಟೇ. ಬಟ್ ಎನಿವೇಸ್ ಸ್ವಲ್ಪ ಟೈಮ್ ಕಾನ್ಸ್ಟೆನ್ಸ್ ಇದೆ, ಅದಕ್ಕೋಸ್ಕರ ಸ್ಪ್ಲಿಟ್ ಜರ್ನಿ, ಅದಕ್ಕೋಸ್ಕರ ಶಾರ್ಟ್ ಜರ್ನಿ ಮಾಡ್ತಿದ್ದೀನಿ. ಹಿಂಗಿದೆ ನೋಡಿ ಬಿಡದಿ ಸ್ಟೇಷನ್ನು. ಪುಟ್ಟ ಸ್ಟೇಷನ್ನು, ಇಲ್ಲೇ ನಿಮಗೆ ಟಿಕೆಟ್ ಕೌಂಟರ್ಸ್ ಇದೆ. ಎಂಟರ್ ಆಗಿದ ತಕ್ಷಣ ನಿಮಗೆ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ. ಕೋಚಸ್ ಅಂತೂ ಪಡ ಹೊಡೆದಿದೆ. ಎಲ್ಲ 2026 ಮೇಡ್ ಕೋಚಸ್ಗಳು ಕೊಟ್ಟಿದ್ದಾರೆ. ಸೊ ಗುಡ್ ಜಾಬ್ ಮೈಸೂರು CDO ಅಂತಲೇ ಹೇಳ್ಬೋದು. ಸ್ವಲ್ಪ ಮಿಕ್ಸ್ ರೇಕ್ಸ್ ಇದೆ, SWR ರೇಕ್ಸ್ ಅಂತಿಲ್ಲ, NW ರೇಕ್ಸ್ ಕೂಡ ಇದೆ, SW ರೇಕ್ಸ್ಗಳ ಇದೆ, ಫ್ರಂಟಲ್ಲಿ ಜನರಲ್ ಇದೆ. ಓಹೋ, ಇದು ನೋಡಿ ಎಲ್ಲ 2026 ಮೇಡ್ ರೀ. ಇದು ಚಾಮುಂಡಿ ಎಕ್ಸ್ಪ್ರೆಸ್ನ ಹೊಸ ಅಧ್ಯಾಯ. AC ಕೋಚ್ ಸಹ 2026 ಇದೆ. ಹೆಂಗೆ ಹೊಳಿತೀವಿ ನೋಡಿ ಅಂತ ಕೋಚಸ್ಗಳು. ಫೈಂಟ್ಯಾಸ್ಟಿಕ್ ಜಾಬ್ SWR. ಯಾಕಂದರೆ ಯಾವ ಗಾಡಿನಲ್ಲ, ಅದು ಬಸವ ಎಕ್ಸ್ಪ್ರೆಸ್ LHP ಆದಾಗ ಫುಲ್ ಹೇಟ್ ಸಿಕ್ಕಿತ್ತು, ಯಾವುದೋ ಸಿಕ್ಕಿರೋ ಕೋಚಸ್ನೆಲ್ಲ ಫಾರ್ಮೇಷನ್ ಮಾಡಿದ್ದಾರೆ ಅಂತ. ಬಟ್ ಇದಂತೂ ಬ್ರ್ಯಾಂಡ್ ನ್ಯೂ ಕೋಚಸ್ ಕಂಡ್ರಿ. ಸೊ ಆಲ್ಮೋಸ್ಟ್ 2-3 ಮಿನಿಟ್ಸ್ ಸ್ಟಾಪ್ ಆಯಿತು, ಯಾಕಂದರೆ ಕ್ಲಿಯರ್ ಆಗಿದ್ದೀವಿ, ಹೊರಟಿದ್ದೀವಿ ಬಿಡದಿಯಿಂದ. ಯಾಕಂದರೆ ನಮ್ಮ ಮುಂದೆ ನೀವು ಆವಾಗಲೇ ನೋಡೋದಲ್ಲ, ಅಶೋಕಪುರಂ KSR ಬೆಂಗಳೂರು MEMU, ಅದು ಬ್ಲಾಕ್ ಕ್ಲಿಯರ್ ಮಾಡಬೇಕು. ಅದು ಹೆಜ್ಜಾಲ ಕೂಡ ಅದಕ್ಕೆ ಸ್ಟಾಪ್ ಇದೆ, ನಮಗೆ ಸ್ಟಾಪ್ ಇಲ್ಲ. ಸೊ ಅದು ಬ್ಲಾಕ್ ಕ್ಲಿಯರ್ ಮಾಡೋವರೆಗೂ, ಅಂದರೆ ಬ್ಲಾಕ್ ಸೆಕ್ಷನ್ ಕ್ಲಿಯರ್ ಮಾಡೋವರೆಗೂ ನಮಗೆ ಇಲ್ಲಿ ಸಿಗ್ನಲ್ ಕೊಟ್ಟಿರಲಿಲ್ಲ. ಹೊರಟಿದ್ದೀವಿ ಬಿಡದಿಯಿಂದ. ಒಂದು ಹೆಜ್ಜೆಲ್ಲನಲ್ಲಿ ಅಫಿಷಿಯಲ್ ಸ್ಟಾಪ್ ಇಲ್ಲ ನಮಗೆ, ಬಟ್ ಆವಾಗಲೇ ಹೇಳಿದ್ನಲ್ಲ ಅಶೋಕಪುರಂ MEMU ಇದೆ. ಸೊ ಅದು ಬ್ಲಾಕ್ ಸೆಕ್ಷನ್ ಕ್ಲಿಯರ್ ಮಾಡೋವರೆಗೂ ನಮಗೆ ಡಿಪಾರ್ಚರ್ ಕೊಡೋದಿಲ್ಲ ಇಲ್ಲಿಂದ. ಹಾಗೆ ಕೋಚಸ್ ನೋಡಿ,
ಇಂಟೀರಿಯರ್ಸ್ SBC ರೀಚ್ ಆದಮೇಲೆ ತೋರಿಸ್ತೀನಿ ರೀ. ಅಂದರೆ ಫುಲ್ ಕ್ರೌಡ್ ಇದೆ ಒಳಗಡೆ. ಟೈಪ್ ಸಿ ಮತ್ತು ಟೈಪ್ ಎ ಚಾರ್ಜಿಂಗ್ 3 ಪಿನ್ ಚಾರ್ಜಿಂಗ್ ಸಾಕೆಟ್ಸ್ ಕೊಟ್ಟಿದ್ದಾರೆ ನೋಡಿ. ಮಾಡಿದ್ದಾರೆ. ಇವತ್ತಿಂದ ಫಸ್ಟ್ ರನ್ಗಳು ಸ್ಟಾರ್ಟ್ ಆಗಿದೆ. ಬೆಳಗ್ಗೆ ಚಾಮುಂಡಿ ಎಕ್ಸ್ಪ್ರೆಸ್ ಫಸ್ಟ್ LHP ರನ್, ಮತ್ತು ಬೆಂಗಳೂರಿಂದ ರಾಜ್ಯರಾಣಿಯಾಗಿ ಹೋಗುತ್ತಲ್ಲ ಅದು ಸಹ ಫಸ್ಟ್ LHP ರನ್. ಸೊ 2 ಟ್ರೈನ್ ಇವತ್ತಾಯಿತು. ನಾಳೆ ಬಗ್ಗೆ ಹೇಳಬೇಕಂದ್ರೆ ನಾಳೆ ಫಸ್ಟು ಒಡೆಯರ್ ಎಕ್ಸ್ಪ್ರೆಸ್ LHP ಬರುತ್ತೆ. ಆಮೇಲೆ ಸೇಮ್ ಅದೇ ಗಾಡಿ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಆಗಿ ಹೋಗುತ್ತೆ. ಸೊ ಆ 2 ಪೇರು ಸಹ LHP ಆಯಿತು. ಸೊ ಓವರಾಲಾಗೆ 5 ಪೇರು 10 ಟ್ರೈನು LHPಫಿಕೇಷನ್ ಆಗುತ್ತೆ. ಇನ್ನು ಕೋಚ್ ಕಾಂಪೋಸಿಷನ್ ಏನಾದರೂ ಚೇಂಜ್ ಆಗಿದೆಯಾ ಅಂತ ಹೇಳಿದ್ರೆ ಇಲ್ಲ, ಸೇಮ್ ಟು ಸೇಮ್ ಕೋಚಸ್ ಇದೆ. ಬಟ್ ಟೆಕ್ನಿಕಲಿ ಹೇಳಬೇಕಂದ್ರೆ 2 ಕೋಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ. ನಾರ್ಮಲ್ ICF ಕಂಪೇರ್ ಮಾಡಿದ್ರೆ ICF 19 ಇತ್ತು, ಇದು 21 ಕೋಚಸ್ಗೆ ಬಂದಿದೆ. ಪ್ಲಸ್ SW ಅವರು ಯಾರಾದರೂ ನೋಡ್ತಿದ್ರೆ ಒಂದು ಸಜೆಷನ್, ಇಫ್ ಪಾಸಿಬಲ್ ಪ್ಲ್ಯಾಟ್ಫಾರ್ಮ್ ಕನ್ಸ್ಟ್ರೈನ್ಸ್ ಆಗಲಿ ಅಥವಾ ಲೂಪ್ ಲೈನ್ ಕನ್ಸ್ಟ್ರೈನ್ಸ್ ಎಲ್ಲ ನೋಡಿಕೊಂಡು ಇಫ್ ಪಾಸಿಬಲ್ ಆಯಿತು ಅಂದರೆ ಒಂದು PC ಆ್ಯಡ್ ಮಾಡಿ. PC ಅಂದರೆ ಪ್ಯಾಂಟ್ರಿ ಕಾರ್ನ ಆಯಿತು ಅಂದರೆ ಆ್ಯಡ್ ಮಾಡಿ. ಸೊ ದ್ಯಾಟ್ ಒಂದು ಸ್ಟ್ಯಾಂಡರ್ಡ್ ಇಂಟರ್ಸಿಟಿ ಗಾಡಿಗಳು ಏನಿರುತ್ತೋ ಆ ಒಂದು ಫಾರ್ಮೇಷನ್ಗೆ ಬರುತ್ತೆ. 22 LHP ಫಾರ್ಮೇಷನ್ ಸಹ ನಿಮಗೆ ಫಿಟ್ ಆಗುತ್ತೆ. 21 ಇದೆ, ಸೊ 22ಗೆ ಫಿಟ್ ಆಗುತ್ತೆ ಇಫ್ ಪಾಸಿಬಲ್. ಸೊ
ಸೊ SBC ಹೋಮಲ್ಲಿ ನಮ್ಮನ್ನು ನಿಲ್ಲಿಸಿದ್ದಾರೆ, ನಾನ್ ಕ್ಲಿಯರೆನ್ಸ್, ಪ್ಲ್ಯಾಟ್ಫಾರ್ಮ್ ಕ್ಲಿಯರೆನ್ಸ್ ಇರಲ್ಲ ಅಂದ್ಬಿಟ್ಟು. ಇನ್ನು LHP ಗಾಡಿ ಬಂದ ಮೇಲಿಂದ ಸ್ಪೀಡ್ ಏನಾರು ಅಪ್ಗ್ರೇಡ್ ಆಯಿತಾ? ಇಲ್ಲ, ಸ್ಪೀಡ್ ಏನಿತ್ತೋ ಸೇಮ್ ಅದೇ ಸ್ಪೀಡ್ ಇದೆ. ಬಟ್ ಕಂಫರ್ಟ್ ಅಪ್ಗ್ರೇಡ್ ಆಯಿತಾ ಅಂತ ಕೇಳಿದ್ರೆ ಎಸ್, ಕಂಫರ್ಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ನಿಮಗೆ ಅಪ್ಗ್ರೇಡೆಡ್ ಸಿಗುತ್ತೆ. ಅಮ್ಯುನಿಟೀಸ್ ಬಗ್ಗೆ ಹೇಳಬೇಕಂದ್ರೆ ಅಂದರೆ ಚಾರ್ಜಿಂಗ್ ಸಾಕೆಟ್ಸ್ ಆಗಲಿ ಅಥವಾ ವಾಶ್ರೂಮ್ಸಲ್ಲಿ ಏನೇನು ಫೆಸಿಲಿಟೀಸ್ ಅವೈಲೇಬಲ್ ಇದೆಯೋ ಅದಾಗಲಿ, ಮತ್ತು ಕೋಚ್ ಒಳಗಡೆ ಏನೇನು ಫೆಸಿಲಿಟೀಸ್ ಅವೈಲೇಬಲ್ ಇದೆಯೋ ಅದೆಲ್ಲನಲ್ಲೂ ಸಹ ನಿಮಗೆ ಅಪ್ಗ್ರೇಡೆಡ್ ಫೆಸಿಲಿಟಿ ಸಿಗುತ್ತೆ. ಒಂದು ಚಾರ್ಜಿಂಗ್ ಸಾಕೆಟ್ಸಲ್ಲೂ ಸಹ ಸಖತ್ ಅಪ್ಗ್ರೇಡ್ ಆಗಿದೆ. ಮುಂಚೆ ಅಡ್ಯಾಪ್ಟರ್ ತೆಗೆದುಬಿಟ್ಟೆ ಚಾರ್ಜ್ ಹಾಕಿದ್ರೆ ಮಾತ್ರ ನಿಮ್ಮ ಮೊಬೈಲ್ ಫಾಸ್ಟ್ ಚಾರ್ಜ್ ಆಗ್ತಿತ್ತು. ಬಟ್ ಇವಾಗ ಅಡ್ಯಾಪ್ಟರ್ ತೆಗೆಯೋದು ಬೇಕಾಗಿಲ್ಲ, ಜಸ್ಟ್ ನೀವು ಕೇಬಲಿಂದ ಪ್ಲಗ್ ಇನ್ ಮಾಡಿದ್ರೆ ಫಾಸ್ಟ್ ಔಟ್ಪುಟ್ಸ್ ಇರುವಂತಹ ಚಾರ್ಜಿಂಗ್ ಸಾಕೆಟ್ಸ್ಗಳೆಲ್ಲ ಇದರಲ್ಲಿ ಕೊಟ್ಟಿದ್ದಾರೆ. ಟೈಪ್ C ಇದೆ, ಐಫೋನ್ ಯೂಸರ್ಸ್ಗೂ ಏನು ಪ್ರಾಬ್ಲಮ್ ಇರಲ್ಲ. ಟೈಪ್ A ಇದೆ. ಸೊ ಜಸ್ಟ್ ಕೇಬಲಿಂದನೇ ನೀವು ಮೊಬೈಲ್ಗಳನ್ನ ಚಾರ್ಜ್ ಮಾಡ್ಬೋದು. ಬಿಗ್ಗೆಸ್ಟ್ ಅಡ್ವಾಂಟೇಜ್ ನನಗೇನು ಅನಿಸ್ತಿದೆ ಅಂದರೆ ಈ LHP ಮಾಡ್ದಂಗಿಂದ ಫಸ್ಟ್ ಕೋಚಿಂದ ಲಾಸ್ಟ್ ಕೋಚು ಫುಲ್ ಕನೆಕ್ಟಿವಿಟಿ ಆಗುತ್ತೆ. ಓಕೆನಾ, ವೆಸ್ಟಿಬ್ಯೂಲ್ಸ್ ಮುಖಾಂತರ ಫುಲ್ಲು ಕನೆಕ್ಟ್ ಇರುತ್ತೆ. ಅದೇ ನಾರ್ಮಲ್ ICFಗೆ ಬಂದರೆ ಯಾರು ಹೆಲ್ಪ್ ಆಗುತ್ತೆ ಅಂದರೆ ಪ್ಯಾಸೆಂಜರ್ಸ್ಗೂ ಸಹ ಹೆಲ್ಪ್ ಆಗುತ್ತೆ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹೆಲ್ಪ್ ಆಗೋದಂದರೆ ಈ ಮಾರಾಟಗಾರರಿಗೆ. ಓಕೆನಾ, ಅವ್ರು ಜನರಲೆಲ್ಲ ಹತ್ಕೊತಾರೆ, ನೆಕ್ಸ್ಟ್ ಸ್ಟೇಷನ್ ಬರೋವರೆಗೂ ಅವರು ಅದರಲ್ಲೇ ಇರಬೇಕು. ಆಲ್ರೆಡಿ ಅರ್ಧ ಜನ ತೊಗೊಂಬಿಟ್ಟಿರ್ತಾರೆ ತೊಗೋಬೇಕಂದ್ರೆ, ಇನ್ನು ಅರ್ಧ ಜನ ತೊಗೊಳ್ಳಲ್ಲ. ಸೊ ಅವ್ರಿಗೆ ವ್ಯಾಪಾರ ಮಾಡೋದು ವೇಸ್ಟ್ ಆಗ್ತಾ ಹೋಗುತ್ತೆ. ಬಟ್ LHP ಇರೋ ಕಾರಣ ಫಸ್ಟ್ ಕೋಚಿಂದ ಲಾಸ್ಟ್ ಕೋಚ್ವರೆಗೂ ಅವರು ಯಾವಾಗ ಬೇಕಾದ್ರೂ ಓಡಾಡ್ತಾನೆ ಇರ್ಬೋದು. ಸೊ ಅದೊಂದು ಒಳ್ಳೆ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಆಮೇಲೆ ಅದೇ ಹೇಳಿದ್ನಲ್ಲ, ಪ್ಯಾಂಟ್ರಿ ಕಾರ್ ಹಾಕಿದ್ರೆ ಅಗೇನ್ SWR ಮತ್ತು ಅಥವಾ ಮೈಸೂರು ಡಿವಿಷನ್ ಅವ್ರಿಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಒಳ್ಳೆ ರೆವೆನ್ಯೂ ಜನ್ರೇಟ್ ಆಗುತ್ತೆ. ನೀವು ರೆಂಟ್ ಕೊಡ್ತೀರಾ ವೆಂಡರ್ಸ್ಗಳಿಗೆ, ಅದು ಇದೆ. ಪ್ಲಸ್ ಸೈಡ್ ಪ್ಯಾಂಟ್ರಿ ವೆಂಡರ್ಸ್ಗಳು ಮೇ ಬಿ ಆರ್ ಮೇ ನಾಟ್ ಬಿ ಕಾಂಟ್ರಾಕ್ಟ್ಸು ಹೋಗಬಹುದು. ಸೊ ಅದು ಸಹ ಒಂದಿದೆ. ಬಟ್ ಎಸ್, ಆಪ್ರೇಷನಲ್ ಫಿಸಿಬಿಲಿಟೀಸ್ನ ನೋಡಿಕೊಂಡು ಇಫ್ ಪಾಸಿಬಲ್ ಒಂದು ಪ್ಯಾಂಟ್ರಿ ಕಾರ್ ಹಾಕೋದಂತೂ ಇದಕ್ಕೆ ಮರಿಬೇಡಿ. ಬೆಂಗಳೂರು ಮೈಸೂರು ಸೆಕ್ಟರಲ್ಲಿ ಅಷ್ಟೊಂದು ವರ್ಕೌಟ್ ಆಗದೇ ಇರ್ಬೋದು ಪ್ಯಾಂಟ್ರಿ ಕಾರು. ಬಟ್ ಆದರೆ ಬೆಂಗಳೂರು ತಾಳಗುಪ್ಪ ಆಗಲಿ ಅಥವಾ ತಾಳಗುಪ್ಪ ಬೆಂಗಳೂರು ಆಗಲಿ, ಬೆಂಗಳೂರು ಧಾರವಾಡ ಆಗಲಿ, ಸಿದ್ಧಗಂಗಾ ಆಗಲಿ, ಸಿದ್ಧಗಂಗಾ ರೂಟಲ್ಲಂತೂ ಸಖತ್ತಾಗೆ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ಈ ಒಂದು ಟ್ರೈನ್ನ ಸೆಕೆಂಡ್ ಸಿಟ್ಟಿಂಗ್ ಕಂಪಾರ್ಟ್ಮೆಂಟ್ ಬಗ್ಗೆ ನೋಡೋಣ. ಆ್ಯಕ್ಚುಲಿ ಇದು ಜನರಲ್ ಕಂಪಾರ್ಟ್ಮೆಂಟು, ಏನು ಮೆನ್ಷನ್ ಆಗಿಲ್ಲ ಅಂದರೆ ಇಲ್ಲಿ ಕೋಚ್ ಇಂಡಿಕೇಟರ್ ಹತ್ರ ಏನು ಮೆನ್ಷನ್ ಆಗಿಲ್ಲ ಅಂದರೆ ಜನರಲ್ ಕಂಪಾರ್ಟ್ಮೆಂಟು. ಅದೇ ಅಲ್ಲಂದರೆ D4 ಮೆನ್ಷನ್ ಆಗಿದೆ. ಇಲ್ಲಿಂದ ರಾಜ್ಯರಾಣಿಯಾಗಿ ಹೋಗುತ್ತಿದ್ದು. ಸೊ ಅದರದ್ದು ಸಹ ಅದು ಸಹ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ. ಬನ್ನಿ ಇಂಟೀರಿಯರ್ಸ್ ತೋರಿಸ್ತೀನಿ. ಬ್ರ್ಯಾಂಡ್ ನ್ಯೂ ಕೋಚ್ 2026 ಮೇಡ್ ಕೋಚ್ ಇದು. ICF ಚೆನ್ನೈನಲ್ಲಿ ಮಾಡಿರೋಂತಹ ಕೋಚ್ ಇದು. ಬಟ್ ಒಂದು ವೆರಿ ಡಿಸ್ಅಡ್ವಾಂಟೇಜ್ ಕಂಡ್ರೆ, ನಾನು ಈ ಡಿಸೈನ್ ಅಂದರೆ ನನಗೆ ಇಷ್ಟ ಇಲ್ಲ ಕಂಡ್ರೆ, ಲಿಟ್ರಲಿ ಹೇಳ್ತಾ ಇದ್ದೀನಿ. ವರ್ಸ್ಟ್ ಡಿಸೈನು. ಅಟ್ಲೀಸ್ಟ್ ಏನಂತಾರೆ, ಬೆಂಗಳೂರು ಟು ಮೈಸೂರು ಅವ್ರಿಗೆ ಸೀರಿಯಸ್ಲಿ ಗೊತ್ತಾಗಲ್ಲ. ಬೆಂಗಳೂರು ಮೈಸೂರು, ಮೈಸೂರು ಬೆಂಗಳೂರು ಅವ್ರಿಗೆ ಸೀರಿಯಸ್ಲಿ ಗೊತ್ತಾಗಲ್ಲ ಇದ್ರದ್ದು ಡಿಸ್ಅಡ್ವಾಂಟೇಜು. ಅದೇ ತಾಳಗುಪ್ಪ ಹೋಗೋರ್ಗು ಅಥವಾ ಧಾರವಾಡ ಹೋಗೋರ್ಗಂತೂ ಸೀರಿಯಸ್ಲಿ ಹೇಳ್ತಾಯಿದ್ದೀನಿ, ಬೆನ್ನೋವು ಬಂದ್ಬಿಡೋದು ಕಂಡ್ರೆ ಆ ಥರ ಡಿಸೈನ್ ಇದು. ಯಾಕಂದರೆ ಜಸ್ಟ್ ಇದು ನೋಡಿ, ಇದು ಆಲ್ಮೋಸ್ಟ್ ಸ್ಟ್ರೈಟ್ ಇದೆ ಕಂಡ್ರೆ. ಓಕೆನಾ, ಸ್ಟ್ರೈಟ್ ಇದ್ದರೆ ಹೆಂಗೆ ಕೂತ್ಕೊಂಡು ಹೋಗೋಕ್ಕಾಗುತ್ತೆ ಹೇಳ್ರಿ. ಅದೇ ಜನಶತಾಬ್ದಿ ಕೋಚಸ್ಸಲ್ಲಿ, ಅದೇ ನೀವು ಹುಬ್ಳಿ ಜನಶತಾಬ್ದಿ ಆಗಲಿ ಅಥವಾ ಶಿವಮೊಗ್ಗ ಜನಶತಾಬ್ದಿನೆಲ್ಲ ನೋಡಿ, ಪ್ರೆಸ್ ಮಾಡಿಬಿಟ್ಟು ಹಿಂದೆ ರಿಕ್ಲೈನ್ ಮಾಡ್ಕೋಬೋದು. ಆ ಥರ ಸೀಟ್ಸ್ಗಳು. ಇದರಲ್ಲಿ ಎಮರ್ಜೆನ್ಸಿ ಚೈನ್ ಬಂದು ಎಂಡಲ್ಲಿರುತ್ತೆ. ಓಕೆನಾ, ಡೋರ್ ಪಕ್ಕದಲ್ಲಿರುತ್ತೆ. ಮಧ್ಯದಲ್ಲಿ ಯಾವುದೇ ರೀತಿಯ ಚೈನು ಆಗಲಿ ಅಥವಾ ಎಮರ್ಜೆನ್ಸಿ ಆಗಲಿ ನಿಮಗೆ ಸಿಗೋದಿಲ್ಲ. ಅಲ್ಲೂ ಸಹ ಕೊಟ್ಟಿದ್ದಾರೆ ನೋಡಿ, ಒಂದು ರೆಡ್ ಕಲರ್ ಇಲ್ಲಿ ಬೋರ್ಡ್ ಇದೆ ನೋಡಿ, ಅದ್ರ ಮೇಲ್ಗಡೆ ಇರುತ್ತೆ ಚೈನ್. ಸೊ ಇದನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ಡಸ್ಟ್ಬಿನ್ ಕೊಟ್ಟಿದ್ದಾರೆ, ಫೈರ್ ಎಕ್ಸ್ಟಿಂಗ್ವಿಷರ್ ಇದೆ, ವಾಶ್ ಬೇಸಿನ್ ಇದೆ, ಮಿರರ್ ಸಹ ನೀಟ್ ಆ್ಯಂಡ್ ಕ್ಲೀನಾಗಿದೆ. ನಿಮಗೆ ಬಿಟ್ಟಿದ್ದು ಕ್ಲೀನಾಗಿ ಇಟ್ಕೊತಿರೋ ಅಥವಾ ವಾಶ್ರೂಮ್ ಸಹ ನೀಟಾಗಿದೆ, ಮ್ಯಾಟ್ ಸಹ ಕೊಟ್ಟಿದ್ದಾರೆ. ಜನರಲ್ ಕೋಚ್ ಸಹ ತೋರಿಸ್ತೀನಿ. ಸೊ ಇದು ಬಂದು ಜನರಲ್ ಕಂಪಾರ್ಟ್ಮೆಂಟ್. ಬಟ್ ಇಲ್ಲಿ ಒಂದು ಚೇಂಜ್ ಇದೆ. ಇಲ್ಲಿ ನಿಮಗೆ ಡೈರೆಕ್ಟಾಗಿ ಸಾಕೆಟ್ಸ್ಗಳು ಕೊಟ್ಟಿದ್ದಾರೆ. ಅಲ್ಲಾದರೆ ನಿಮಗೆ ಅಲ್ಲಾದರೆ ನಿಮಗೆ ಏನಂತಾರೆ ಅದನ್ನು USBsಗಳು ಕೊಟ್ಟಿದ್ದಾರೆ. ಮೇಲ್ಗಡೆ ಸಹ ನೀವು ಕೂತ್ಕೋಬೋದು. ಅಲ್ಲಿಗೂ ಸಹ ಒಳ್ಳೆ ಕುಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಚೆನ್ನಾಗಿದೆ ಕಂಡ್ರಿ, ಇಲ್ಲಿ ಆರಾಮಾಗೆ ನೀವು ಕೂತ್ಕೋಬೋದು. ಆ ಥರ ಇಲ್ಲಿ ಸಿಸ್ಟಮ್ ಅಥವಾ ಡಿಸೈನ್ ಇಲ್ಲಿ ಇದೆ. ಫ್ಯಾನ್ ಸಹ ಕೊಟ್ಟಿದ್ದಾರೆ, ಲೈಟ್ಸ್ ಸಹ. ಸೊ ಇದಾಗಿತ್ತು ನನ್ನ ಜರ್ನಿ ಎಕ್ಸ್ಪೀರಿಯನ್ಸ್. ಹೊಸದಾಗಿ LHPಫಿಕೇಷನ್ ಆಗಿರೋಂತಹ ಚಾಮುಂಡಿ ಎಕ್ಸ್ಪ್ರೆಸ್ಸಲ್ಲಿ ಶಾರ್ಟ್ ಜರ್ನಿ ಅಲ್ಲ, ವೆರಿ ಶಾರ್ಟ್ ಜರ್ನಿ ಮಾಡಿದ್ದೆ ನಾನು. ನಿನ್ನೆ ರಾಮನಗರ ತನಕ ಹೋಗಿದ್ದೆ ಲಾಸ್ಟ್ ICF, ಮತ್ತು ಇವತ್ತು ಬೆಳಗ್ಗೆ ಬಿಡದಿಯಿಂದ ವಾಪಸ್ ಬಂದೆ. ಸೊ ಇದಾಗಿತ್ತು ನನ್ನ ಜರ್ನಿ ಎಕ್ಸ್ಪೀರಿಯನ್ಸ್. ರಿವ್ಯೂ ಕೂಡ ಅಷ್ಟು ಜರ್ನಿ ಮಾಡಿಲ್ಲ, ಬಟ್
ಆಬ್ವಿಯಸ್ಲಿ ಕಂಟ್ರಿ ಆರಾಮಾಗೆ ನಾನು ಸೀಟ್ಸ್ ಅವೈಲಬಿಲಿಟಿ ಒಂದು ಬಿಟ್ಟು ನಿಮ್ಗೆ ಇನ್ನೆಲ್ಲದಕ್ಕೂ ನಾನು 2 ಅಂತ ಕೊಟ್ಕೊಂಡು ಬರ್ತೀನಿ. ಸೀಟ್ಸ್ ಅವೈಲಬಿಲಿಟಿ ಅಂತೂ ನಿಮಗೆ ಫುಲ್ ರಶ್ ಆಗೋಗುತ್ತೆ ಈ ಟ್ರೈನಲ್ಲಿ. ಸೊ ಬೆಟರ್ 15 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ರಿಸರ್ವ್ ಮಾಡಿಕೊಂಡು ಹೊರಡಿ ಅಂತ ನಾನು ಹೇಳ್ತೀನಿ. ರಿಸರ್ವೇಷನ್ ಟಿಕೆಟ್ಸ್ಗಳು ನಿಮ್ಗೆ ಸಿಗುತ್ತೆ. ಜನರಲ್ ಅಂತೂ ಫುಲ್ ಜಾಮ್ ಪ್ಯಾಕ್ ಇರುತ್ತೆ. ಮೈಸೂರಲ್ಲಿ ಸೀಟ್ ಸಿಗಬಹುದು ನಿಮಗೆ, ಪಾಂಡವಪುರ ಸ್ವಲ್ಪ ರಶ್ ಆಗುತ್ತೆ, ಮಂಡ್ಯ, ಮದ್ದೂರು, ಚನ್ನಪಟ್ಟಣ, ರಾಮನಗರ ಎಲ್ಲ ಫುಲ್ ಆಗೇ ಆಗುತ್ತೆ ಈ ಟ್ರೈನ್ಗೆ. ಸೊ ಹೆವಿ ಕ್ರೌಡ್ ಪುಲ್ಲಿಂಗ್ ಇದೆ. ನಿನ್ನೆ ಸಹ ನಿಮಗೆ ಹೇಳಿದೆ, ಕಾರ್ಮಿಕರ ಜೀವನಾಡಿ ಅಂತ ಸಹ ಇದನ್ನು ಕರಿಬೋದು. ಇದಾಗಿತ್ತು ನನ್ನ ಜರ್ನಿ ಎಕ್ಸ್ಪೀರಿಯನ್ಸ್. ಓವರಾಲಾಗಿ ಹೇಳಬೇಕಂದ್ರೆ 8/10 ಅಂತ ಕೊಟ್ಟು ನಾನು ಈ ಜರ್ನಿನ ಕಂಕ್ಲೂಡ್ ಮಾಡ್ತೀನಿ. ಸೊ ಪ್ರೆಸೆಂಟೇಷನ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಕಂಟೆಂಟ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್, KSR ಬೆಂಗಳೂರಿಂದ. ದಿನ ಭಾನುವಾರ ಸಂಜೆ 6 ಗಂಟೆಗೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.